Namaste. Subject General Aptitude. Quantitative aptitude for competitive examinations fully solved as per new examination pattern. Book name of the book author Dr. R.S. Agarwal. Section 1 Arithmetical Ability. Chapter 1 Number System. Solved examples. Example 4th. Simplify first one 57 lakh 93,405 multiply 9,999. Second one 8 lakh 39,478 multiply with 625. So first one 57 lakh 93,405 multiply with 9,999. So equal to 57 lakh 93,405 ಇಂಟು ಸೊ 9,999 ಅಂತ ಹೇಳಿದ್ರೆ 10,000ಗೆ ಒಂದು ಕಡಿಮೆ ಅಷ್ಟೆ. ಸೊ ಅಲ್ಲಿಗೆ 10,000 ಮೈನಸ್ 1 ಮಾಡಿದರೆ 9,999 ಈಕ್ವಲ್ ಟು 57 lakh 93,405 into 10,000. So that is 57 93 405. How many zeros? 4 zeros ಇದೆ. 4 zeros minus 57 lakh 93,405. ಸೊ ಇದೆರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 57 93 405 4 times 0 ಮೈನಸ್ ಇದು 405 ಇಲ್ಲಿ ಇರಲಿ. ನೆಕ್ಸ್ಟ್ 93 ಇಲ್ಲಿ ಬರಿಬೇಕು. ನೆಕ್ಸ್ಟು 57 ಇಲ್ಲಿ ಬರಿಬೇಕು. ಗೊತ್ತಾಯ್ತಲ್ಲ? ಸೊ ಈಗ ಸಬ್ಟ್ರಾಕ್ಟ್ ಮಾಡೋಣ. ಸೊ 10 ಮೈನಸ್ ಅಂದರೆ ಇಲ್ಲಿ 0 ಇದೆ, ಲೆಸ್ ದ್ಯಾನ್ 5 ಅಲ್ವಾ? ಸೊ ಇಲ್ಲಿ 0 ಬರುತ್ತೆ, 1 ತೊಗೋಬೇಕು ಬಾರೋ ಮಾಡಿದರೆ. ಸೊ 10 ಮೈನಸ್ 5 ಇಸ್ 5, ರಿಮೈಂಡರ್ ಇಸ್ 9. ಇಲ್ಲಿ 9 ಮೈನಸ್ 0 ಇಸ್ 9. ಹಿಯರ್ ಆಲ್ಸೋ 9. 9 ಮೈನಸ್ 4 ಇಸ್ 5. 9 ಮೈನಸ್ 3 ಇಸ್ 6. 4 ಇದೆ ಇಲ್ಲಿ. ಟೇಕ್ 1 ಬಾರೋ ಫ್ರಮ್ ದಿಸ್ ಸೈಡ್. 14. 14 ಮೈನಸ್ 9 ಇಸ್ 5. ನೆಕ್ಸ್ಟ್ ಹಿಯರ್ 9. 9 ಮೈನಸ್ 7 ಇಸ್ 2. ನೆಕ್ಸ್ಟ್ ಹಿಯರ್ 3 ಇದೆ. 13 ಮೈನಸ್ 5 ಇಸ್ 8. ನೆಕ್ಸ್ಟ್ ಹಿಯರ್ 2. ನೆಕ್ಸ್ಟ್ ಹಿಯರ್ 9. ನೆಕ್ಸ್ಟ್ ಹಿಯರ್ 7. ನೆಕ್ಸ್ಟ್ ಹಿಯರ್ 5. So see the answer. So this much is the answer. 57, 92, 82, 56, 595. Okay. Next, second one. So 8 lakh 39,478 multiply with 625. So second 8 lakh 39,478 multiply with 625. So equal to 8 lakh 39,478 into 625 ಅಲ್ವಾ? ಸೊ 625ನ ಈ ಲಾಸ್ಟಲ್ಲಿ 5 ಇದೆ, ಆಡ್ ನಂಬರು. ಸೊ 5ಇಂದನೇ ಡಿವೈಡ್ ಮಾಡಿ. ಸೊ 12 5s 60. ಇಲ್ಲಿ 25 ಆಯಿತು. ಸೊ 12 5s 5 5s 25. ಸೊ 125 5s 625. ನೆಕ್ಸ್ಟ್ 5. 25 5s 125. Next to 5 5s are 25. So 5 how many times? 4 times.
ಸೊ ಈಕ್ವಲ್ ಟು 8,39,478 ಮಲ್ಟಿಪ್ಲೈ ವಿತ್ 5 to the power of 4. 5 to the power of 4 ಅಂತ ಹೇಳಿದ್ರೆ ಇದನ್ನು 10/2 to the power of 4 ಅಂತ ಬರಿಬಹುದು. ಓಕೆ, ಸೊ 10/2 is 5 ಆಗುತ್ತಲ್ಲ. ನೆಕ್ಸ್ಟ್ ಈಕ್ವಲ್ ಟು 8,39,478 multiply with the 10 to the power of 4 divided by 2 to the power of 4. Okay, next equal to 8,39,478 4 zeros ಹಾಕಬೇಕು. divided by 2 to the power of 4 is 16. Okay, next 16 ಇಂದ ಡಿವೈಡ್ ಮಾಡೋಣ. 16 ಇಲ್ಲಿ 8 3 9 4 7 8 8 3 9 4 7 8 1 2 3 4. okay, next 16 5s are 16 1s are 16, 16 2s are 32, 16 3s are 48, 16 4s are 64, 16 5s are 80, 16 5s are 80. ನೆಕ್ಸ್ಟ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದರೆ 39 ತಗೊಳ್ಳಿ. ಸೊ 16 1s are 16, 16 2s are 32, 16 3s are 48. ಸೊ ಗ್ರೇಟರ್ ಆಗಿಬಿಡುತ್ತೆ. 16 2s are, ಸೊ 16 2s are 32. ಸೊ ನೆಕ್ಸ್ಟ್ 9 minus 2 is 7. ಈ 9 ಇಲ್ಲಿ ಬಂದಿದೆ, ಈ 4 ಇಲ್ಲಿ ತಗೊಳ್ಳೋಣ 74 ಅಂತ. 16 1s are 16, 16 2s are 32, 16 3s are 48, 16 4s are 64, 16 5s are 80. 80 is greater than 74. ಸೊ 16 4s are ತಗೋಬೇಕು. 16 4s are 64. ಸೊ ಸಬ್ಟ್ರಾಕ್ಟ್ ಇಟ್. ಸೊ 10 ಆಯಿತು. 10 is smaller than 16 ಅಲ್ವಾ. ಸೊ ಹಾಗಾಗಿ ಈ 7ಅನ್ನು ಇಲ್ಲ ತಗೊಳ್ಳೋಣ. 16 1s are 16, 16 2s are 32, 16 3s are 48, 16 4s are 64, 16 5s are 80, 16 6s are 96, 16 7s are 112 ಆಗುತ್ತೆ. ಅದು ಗ್ರೇಟರ್ ಆಯಿತು. ಸೊ 16 6 are 96. okay, subtract it. 7 minus 6 is 1. 10 minus 9 is 1. 10 minus 9 is 1. 7 minus 6 is 1. okay, ಸೊ 11 is lesser than 16 ಆಯಿತು. ಈ 8 ಇದೆಯಲ್ಲ ಅದನ್ನು ಇಲ್ಲಿ ತಗೊಳ್ಳಿ, 118 ಆಗುತ್ತೆ. 16 7s are 112, 16 7s are 112 ಆಯಿತು. ಸಬ್ಟ್ರಾಕ್ಟ್ ಇಟ್. 8 minus 2 is 6 ಆಗುತ್ತೆ. 6 ಇಲ್ಲಿ 0 ಇದೆಯಲ್ಲ, ಈ 0ನ ತಗೊಳ್ಳೋಣ. 60. 16 1s are 16, 16 2s are 32, 16 3s are 48, 16 4s are 64. 64 is greater than 60. ಅಲ್ಲಿಗೆ 16 3s ತಗೋಬೇಕು. 16 3s are 48. ಸಬ್ಟ್ರಾಕ್ಟ್ ಇಟ್. ಸೊ 10 ಅಲ್ವಾ. 10 minus 8 is 2 ಆಗುತ್ತೆ. ಇಲ್ಲಿ 5 ಇದೆ. 5 minus 4 is 1 ಆಗುತ್ತೆ. ಇದು ಈ 0ನ ಇಲ್ಲಿ ತಗೊಳ್ಳೋಣ. 120. ಸೊ 120 ಅಂತ ಬಂತಲ್ಲ. 16 5s are 80 ಅಂತ ಗೊತ್ತು. 16 6s are 96, 16 7s are 112, 16 8s are 128. 128 is greater than this one. ಅಲ್ಲಿಗೆ 16 7s are 112. okay, so subtract it. so 10 minus 2 is 8. 1 minus 1 is 0, 1 minus 1 is 0 ಆಗುತ್ತೆ. ಇಲ್ಲಿ 00 ಇದೆಯಲ್ಲ, ಆ 00ನೂ ತೊಗೊಂಬಿಡಿ ಇತ್ಲಾಗೆ. 00. ಸೊ 1650s ಅಂದರೆ 16 5s are 80. ಅದು ಆ್ಯಕ್ಚುಲಿ ಇಲ್ಲೊಂದು 0 ಇದೆಯಲ್ಲ, ಇಲ್ಲಿ 0 ಸೇರಿಸ್ಕೊಂಬಿಡಿ. ಸೊ ಅಲ್ಲಿಗೆ ರಿಮೈಂಡರ್ ಈಸ್ 0. ಆನ್ಸರ್ ಈಸ್ ದಿಸ್ ಮಚ್ ಇಸ್ ದ ಆನ್ಸರ್. ಇದಾಯ್ತಲ್ಲ. ಆನ್ಸರ್ ಇಲ್ಲಿ ಚೆಕ್ ಮಾಡಿ. 52467375 is the answer.
ಓಕೆ, ಥ್ಯಾಂಕ್ ಯು ಸೋ ಮಚ್.